ಯಪ್ಪ ಧನ್ವಿಯವರ ಕರದಲ್ಲಿ ಬಂಧನಸ್ಥೆಯಾದಂತಹ ಸಂಜನಾ. ಲಾಸ್ಟ್ ಪ್ಲೇಯರ್ ರಿಮೈನ್ಸ್ ಅಂಡ್ ರಮ್ಯಾ. ಆಲ್ ಔಟ್ ಆಗಿದೆ ಉಡುಪಿ. ಮತ್ತೆ 3 ಅಂಕಗಳ ಸೇರ್ಪಡೆ. 35-13. ಬಂಧುಗಳೇ, ಇಲ್ಲಿ ಇನ್ನು ಮುಂದೆ ನಡೆಯುವಂತಹ ಎಲ್ಲಾ ಸ್ಪರ್ಧೆಗಳಲ್ಲಿ ಸೋತರೂ ಟ್ರಾಫಿ ಇದೆ, ಗೆದ್ದರೂ ಟ್ರಾಫಿ ಇದೆ. ಸೊ ರನ್ನರ್ಸ್ ವಿನ್ನರ್ಸ್ ಟ್ರಾಫಿ ಯಾರ್ಯಾರಿಗೆ? ಮಣಿಶ್ರೀ, ತನುಜಾ ಶ್ರಮಕ್ಕೆ ನೀರೆರಚುವ ವೇಳೆಯಲ್ಲಿ ಇಲ್ಲಿ ದೀಕ್ಷಾ ಬೋನಸ್ಗಾಗಿ ಪ್ರಯತ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಗಳ ಬಹುದೊಡ್ಡ ಪಾಲು ದೀಕ್ಷಾ. ಓ, ಬೋನಸ್ ವಿತ್ ಪಾಯಿಂಟ್ ದೀಕ್ಷಾ. ಸಂಜನಾ ಅವರ ಮೇಲೆ ಒತ್ತಡಗಳು ಅಧಿಕವಾಗುತ್ತಾ ಇದೆ. ಬೆಳೆಯುವಂತಹ ಪ್ರತಿಭೆಗಳಿಗೆ ಸೂಕ್ತವಾದಂತಹ ಸಲಹೆಗಳನ್ನ, ತರಬೇತಿಗಳನ್ನ ನೀಡುವ ಮೂಲಕ ಕಬಡ್ಡಿ ರಂಗದಲ್ಲಿ ಬೆಳೆಸುವಂತಹ ತರಬೇತುದಾರರು. ಈ ನಡುವೆ ಬೋನಸ್ಗಳ ಆಟ. ರಮ್ಯಾ ಪ್ರತಿ ಬಾರಿಯೂ ಕೂಡ ರಮ್ಯಾ ಪ್ರತಿ ದಾಳಿಯಲ್ಲೂ ಅಂಕ ತರಬಲ್ಲೆ ಆಟಗಾರ್ತಿ ಅದು ರಮ್ಯಾ. ಒಂದಲ್ಲ ಒಂದು ರೀತಿಯಲ್ಲಿ ಅಂಕ ತಂದೇ ತರುತ್ತಾಳೆ ರಮ್ಯಾ. ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ನಾವು ಮಾಡಿದಂಥ ರೀಲ್ಸ್ನ ಹೀರೋಯಿನ್ ರಮ್ಯಾ. ಸುದೂರದ ಮಂಡ್ಯದ ಭಾಗದಿಂದ ಬಂದಿರುವಂಥ ತಂಡ, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಸಮ ಪ್ರಮಾಣದಲ್ಲಿ ಅಂದರೆ ಆಲ್ಮೋಸ್ಟ್ 27 ಸಮಾನ ಅಂಕ ಗಳಿಕೆಯ ಜೊತೆಗೆ ಹೋರಾಡ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಖುಷ್ ಅಂತಿಮ ಆಟಗಾರನಾಗಿ ಅಪರಾಹ್ನ ಬಂದಿರತಕ್ಕಂಥ ವೀಕ್ಷಕರೇ, ಈ ಪಂದ್ಯದಲ್ಲಿ ಮುಂದೆ ಇದೇ ಅಂಕಣದಲ್ಲಿ 17 ವಯೋಮಿತಿಯ ಅಂಕಣ, ಮೆಪ್ಸ್ರ ಅಂಕಣದಲ್ಲಿ ಬಾಲಕರ 17 ಫೈನಲ್ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ನಡುವೆ ನಡೆಯಲಿದೆ. ಇದೀಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬಾಲಕಿಯರ ಫೈನಲ್ ಆದರೆ ಬಾಲಕರ ವಿಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ. ಟ್ಯಾಕಲ್ ಆನ್ ಆಗಿದೆ. ಅಬ್ದುಲ್ ಬಾಯ್ಸ್ ಖುಷ್ ತಂಡ ಇಲ್ಲಿ ದಾಳಿಯಲ್ಲಿರುವಂತಹ ಯಶವಂತನನ್ನ ಬಂಧಿಸಬಹುದೇ ಅಥವಾ ಅಂಕದ ಜೊತೆಗೆ ಮರಳಬಹುದೇ? 40-16 ಗ್ರೇಟ್ ಸಪೋರ್ಟ್ ಫಾರ್ ಕಬಡ್ಡಿ ಇನ್ ರಾಮಕುಂಜೇಶ್ವರ ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಯಶವಂತ. ನಿರಂತರವಾಗಿ ತನ್ನ ಅದ್ಭುತ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ಯಂಗ್ ಪ್ಲೇಯರ್ಸ್ ಟು performance they are better in kabaddi and here is Sanjana for Udupi. ಅಬ್ದುಲ್ ಬಾಯ್ಸ್ ಉಳಿದಿರುವಂತ ಭರವಸೆಗಳನ್ನು ಕೊಡಬಲ್ಲನೆ. ಆಹಾ, ಆಂಕಲ್ ಹೋಲ್ಡ್. ಮಂಡ್ಯದ ಹಿಡಿತ ಬಲಿಷ್ಠಗೊಳ್ಳುತ್ತಾ ಇದೆ ಮಧ್ಯಂತರ ವಿರಾಮದ ಬಳಿಕ. ಇಲ್ಲಿ 31-28 ಇನ್ ಫೇವರ್ ಆಫ್ ಮಂಡ್ಯ. ವಿಜಯ ತಾಜ್ ಅವರು ಹೇಳಿ. ಇಂತಹ ಟೂರ್ನಮೆಂಟುಗಳಲ್ಲಿ ನಮ್ಮಂಥವರ ಸೇವೆ ಬಹಳಷ್ಟು ಕಡಿಮೆ ಇರುತ್ತೆ. ಹೌದು, ಅರ್ಥಾತ್ ಲೈವ್ ಕಮೆಂಟ್ರಿ ಇರುವುದು ಬಹಳಷ್ಟು ಕಡಿಮೆ. ಒಂದು ಕಡೆ ಅದು ಒಳ್ಳೆಯ ವಾತಾವರಣ ಆದ್ರೆ ಇನ್ನೊಂದು ಕಡೆ ಸಮಸ್ಯೆ ಇಲ್ಲ ಅಂತ ಕೇಳಿದ್ರೆ ವಿಭಿನ್ನ ಅತಿಥಿಗಳು ಬಂದಿರ್ತಾರೆ. ಹೌದು, ಒಂದಷ್ಟು ದಿನಗಳ ವರ್ಷಗಳ ಬಳಿಕ ಕಾಣುವಂತಹ ಮಿತ್ರತ್ವ, ಮೈತ್ರಿತ್ವ, ಒಂದಷ್ಟು ವಿಷಯಗಳನ್ನ ಹಂಚುವ ಅವಕಾಶ ಈ ಸಂದರ್ಭಗಳಿರುತ್ತೆ. ಆದರೆ ನಾವು ಸತತವಾಗಿ ಮಾತನಾಡುವ ವೇಳೆಯಲ್ಲಿ ಅಂತಹ ಮಾತುಕತೆಗೆ ಅವಕಾಶ ಇರುವುದು ಕಡಿಮೆ. ಅವರಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ಳುತ್ತಾ ಪಂದ್ಯವನ್ನ ರಂಜಿಸುವಂತ ಕೆಲಸಗಳನ್ನು ನಾವು ಮಾಡುವಂಥದ್ದಷ್ಟೇ. ಖಂಡಿತವಾಗಿಯೂ ನಮ್ಮನ್ನ ಕರೆಸಿದ್ದಕ್ಕೆ ಆಕೆ ದೀಕ್ಷಾ 42-18 ಬೋನಸ್ 19 ಈ ಬಾರಿ 1942. ಓಹೋ, ಶರೀರ ಸಣ್ಣದಾಗಿರಬಹುದು ಆದರೆ ಕನಸು ದೊಡ್ಡದಿದೆ. ಕಳೆದ ಇವತ್ತಿನ ಸೆಮಿಫೈನಲ್ ಅಲ್ಲಿ ಬಾಲಕರ ವಿಭಾಗದಲ್ಲಿ ಉಡುಪಿ ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಮ್ಮ ಪಂದ್ಯಾಟಕ್ಕೆ ಉಪ್ಪಿನಂಗಡಿಯ ಖ್ಯಾತ ವೈದ್ಯರಾಗಿರುವಂತ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ
ನಮ್ಮ ಗೌರವದ ಸಂಕೇತವಾಗಿ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ರಾಧಾಕೃಷ್ಣ KS ಸರ್ ಅವರು ಮತ್ತು ಹಿರಿಯರಾದಂತಹ ಶೇಷಪ್ರೈ ಸರ್ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಈ ಭಾಗದ ಧಾರ್ಮಿಕ ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮಗಳನ್ನ ಸಂಘಟಿಸುವಂತಹ ಸಂಘಟನಾ ಚತುರ ಡಾಕ್ಟರ್ ರಾಜಾರಾಮ್ KB ಅವರು ಆಗಮಿಸಿದ್ದಾರೆ. ಅವರಿಗೆ ಆಯೋಜನಾ ಸಮಿತಿಯ ಓಹೋ ಬಿರುಗಾಳಿ ಸುನಾಮಿ ಇದು ಯಬ ಎಂತ ಆಟ ಮಂಡ್ಯದ ವಿರುದ್ಧವಾಗಿ ದಕ್ಷಿಣ ಕನ್ನಡ ಬೂಮ್ ಬೂಮ್ ಎಸ್ ಇಟ್ ಈಸ್ ದೀಕ್ಷಾ. ಇಲ್ಲಿ ದೀಕ್ಷಾ ಫೈನಲ್ ಕೆಲವೊಂದು ಸಫಲತೆ ಕೆಲವೊಂದು ವಿಫಲತೆ. ಫಸ್ಟ್ ಏಡ್ ನೋಡಿ 36 ಈಚ್ 36 ಅಲ್ಲಿ ಯಶವಂತ ಇಲ್ಲಿ ತೀರ್ಥೇಶ. ಬೆಕ್ಕಿನ ಕಣ್ಣಿನಲ್ಲಿ ಬೇಟೆಯಾಡುವ ಆಟಗಾರ. ವರುಣ ವಿಟ್ಲದ RMS ವಿಟ್ಲದ ವಿದ್ಯಾಶಂಕರ್ ರವರ ಶಿಷ್ಯಂದಿರು. ಎಂತ ಆಟ ಅಲ್ಲಿ ನಾಗರಾಜ್ ಮಂಡ್ಯ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಮಂಡ್ಯದ ಹುಡುಗರು. ಯಶವಂತ ನೀಲಕಾಯದಲ್ಲಿ ತನ್ನ ಅದ್ಭುತವಾದಂತಹ ಜಾನ್ಮೆ ಪ್ರದರ್ಶನದ ಹೋರಾಟಗಳ ಮೂಲಕ ಪ್ರತಿಯೊಬ್ಬ ಪ್ರೇಕ್ಷಕನ ಕಣ್ಗಳನ್ನ BM ಗ್ರೂಪ್ ಅಂಕಣದಲ್ಲಿಯೇ ಸೆಳೆಯುತ್ತಾ ಇದೆ ಪಂದ್ಯ. ಖುಷ್ ಫಾಯ್ಸ್ ಕಾರ್ನಲ್ಲಿ ಏನಾಗಲಿದೆ? ಸೆಂಟ್ರಲ್ ಲೈನ್ ಸಮೀಪದಲ್ಲಿಯೇ ಬೋನಸ್ ಪ್ಲಸ್ ಸಿಂಗಲ್ ತೀರ್ಥೇಶ ಹೊರಾಂಗಣಕ್ಕೆ ಬರಸಿಡಿಲು ತರಬಹುದೇ ಅಂಕ. ವಾ 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 ವರುಣ ರಮ್ಯಾ ರಾಮಕುಂಜೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ 17ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ತಮ್ಮ ಮಕ್ಕಳ ಆಟವನ್ನು ಕಣ್ತುಂಬ ನೋಡಲು ಹೆಚ್ಚಿನ ಹೆತ್ತವರೆಲ್ಲ ಈ ಪರಿಸರದಲ್ಲಿದ್ದಾರೆ. ಅಂತಹ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಮಕ್ಕಳ ಆಟ ಆಡುವ ವೇಳೆಯಲ್ಲಿ ಕಣ್ಣಾರೆ ನೋಡುವ ಅವಕಾಶದಿಂದ ವಂಚಿತರಾದಂತಹ ನಮ್ಮ ಊರ ಹೆತ್ತವರೆಲ್ಲ ಅವರ ಮಕ್ಕಳ ಆಟವನ್ನ ನೇರವಾಗಿ ನೋಡುವಂತಹ ಸುಯೋಗ ಇದು ರಾಮಕುಂಜೇಶ್ವರ ಶಾಲೆಯಲ್ಲಿ ಆಯೋಜಿಸಲ್ಪಟ್ಟಂತಹ ಮೈಸೂರು ವಲಯ ವಿಭಾಗ ಮಟ್ಟದ 39-38 ಇನ್ ಫೇವರ್ ಆಫ್ ಮಂಡ್ಯ. 1 ಅಂಕದ ಅಂತರ. 4919 ದಿವಾಕರ್ ಅವರೇ, ಎಸ್ ಪ್ರೇಕ್ಷಕರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಆದರೆ ಪಂದ್ಯ ನೋಡುವ ಬರದಲ್ಲಿ ಪಿನ್ ಡ್ರಾಪ್ ಸೈಲೆಂಟ್. ಎಸ್ ಏನಾಗಿದೆ ಅಲ್ಲಿ? ಬುಮ್ ಬುಮ್ ಅಪ್. ಆಹಾಹಾಹಾ ಕ್ಷಣ ಕಾಲ. ಖಂಡಿತವಾಗಿಯೂ ಅತ್ತಾಜವರೇ, ಹೇಳಿ. ಕೆಲವೊಮ್ಮೆ ಅತಿಹಾಸೆ ಗತಿಗೇಡು ಅನ್ನುವಂಥದ್ದು ನಾವು ನೋಡಿದಾಗ ಗೊತ್ತಾಗ್ತದೆ. ತೀರ್ಥೇಶ ಮರಳಬಹುದಿತ್ತು, ಆದರೆ 41-38ರಲ್ಲಿ ಮಂಡ್ಯ, 49-19ರಲ್ಲಿ ದಕ್ಷಿಣ ಕನ್ನಡ. ಸೊ ಅರ್ಧ ಶತಕದ ಕಡೆ ದಕ್ಷಿಣ ಕನ್ನಡ ದೀಕ್ಷಾ ದಾಳಿಯಲ್ಲಿ. ಈ ಪಂದ್ಯದಲ್ಲಿ ಪ್ರಾಯಶಃ ನಮ್ಮ ನೆನಪು ಸರಿ ಅಂದರೆ 5+ ಬೋನಸ್ ಪಡೆಕೊಂಡಂತಹ ಸಿಂಗಲ್ ದಾಳಿ ಇಷ್ಟರವರೆಗೆ ನಡೆದಿಲ್ಲ. ಇಲ್ಲಿ ದೀಕ್ಷಾ ಕಳೆದ ಸೆಮಿಫೈನಲ್ ದಾಖಲೆ ಬರೆದಂತಹ ಅರ್ಧ ಶತಕ, ಹಾಫ್ ಸೆಂಚುರಿ ದಕ್ಷಿಣ ಕನ್ನಡ. ಎಸ್, ಇಲ್ಲಿಯೂ ಕೂಡ ಬಹಳ 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 ಒತ್ತಡ ಪೂರ್ವಕ ಪಂದ್ಯ ಆಗಿದೆ. 17ರ ವರ್ಷದ ಬಾಲಕಿಯರಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಕ್ಕುವಂತಹ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುನ್ನಡೆಯಲ್ಲಿದೆ ತಂಡ ದಕ್ಷಿಣ ಕನ್ನಡ. ಈ ಬಾರಿ ದೀಕ್ಷಾ ಬಂಧನ ಬಿಡುಗಡೆ. ಕಿಶೋರ ದಾಳಿಯಲ್ಲಿ ಆಕ್ರಮಣ ಆರಂಭ ಆಗಿದೆ. Point table is 20-51. Great arrangement. Really appreciate right from the bottom of our heart, because this is a
history creating tournament on this occasion. Manishri for team Udupi. 41-38 ಕದನ ಮುನ್ನಡೆಯಲ್ಲಿ ಮಂಡ್ಯ. 41-38, 41-39, 41-39, ಎರಡು ಅಂಕಗಳ ಅಂತರ. ಆಹಾ ಧನ್ವಿ ಎಲ್ಲ ಎನರ್ಜಿಗಳನ್ನ ಫೈನಲ್ಗೆ ಮೀಸಲಿಟ್ಟಂತಹ ಧನ್ವಿ ಬಾರಿ ಕಿಶೋರ ಮಂಡ್ಯದ ಗಂಡು ಅಂಬರೀಷ್ನ ಕಿಕ್ಕನ್ನ ನೆನಪಿಸುವಂತಹ ದಾಳಿ. ಗಳಿಕೆ ಮಂಡ್ಯ ಬೋನಸ್ ಪ್ಲಸ್ ಸಿಂಗಲ್. ಲಾಸ್ಟ್ ಪ್ಲೇಯರ್ ಮಣಿಶ್ರೀ ಆಫ್ ಉಡುಪಿ. 43-39, 43-39 ಕದನ. 4 ಅಂಕಗಳ ಅಂತರದಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. ದೀಕ್ಷಾ ಅವರನ್ನ ಟಚ್ ಮಾಡುವ ಮೂಲಕ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಮಣಿಶ್ರೀ. ರಮ್ಯಾ ಡಿಫೆಂಡರ್ಗಳ ಸಂಖ್ಯೆ ಎಷ್ಟೇ ಇದ್ದರೂ ಕೂಡ ಅಂಕ ತರಬಲ್ಲ ಆಟಗಾರ್ತಿಯಾಗಿ ರಮ್ಯಾ ಆರಂಭದಿಂದಲೂ ಕಾಣ್ತಾ ಇದ್ದಾವೆ. ಸೈಲೆಂಟ್ ಕಿಲ್ಲರ್ ಆಗಿ ನೋಡಿ, ಸೈಲೆಂಟ್ ಕಿಲ್ಲರ್ ರಮ್ಯಾ. ಸತತ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ಮಂಡ್ಯ. 44-39 44-40. 5 ನಿಮಿಷಗಳ ಅವಧಿಯಲ್ಲಿ ಈ ಫೈನಲ್ ಮುಗಿಯಲಿದೆ. ಸುಲಭದಲ್ಲಿ ಬಿಟ್ಕೊಡೋದಿಲ್ಲ ಮಣಿಶ್ರೀ. 44-42 2 ಅಂಕಗಳ ಅಂತರ. ಬೆಂಕಿ 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 ಅಂತಾಗಿದೆ ಕದನ. ಪ್ರಫುಲ್ಲ ರೈ ಮತ್ತು ಜಸ್ವಂತ್ ಕೂಲ್ ಮತ್ತು ಕಾಮ್, ಯಾವುದೇ ಟೆನ್ಷನ್ ಇಲ್ಲ ಅವರಿಗೆ. ಇಲ್ಲಿ ವಿದ್ಯಾಶಂಕರ್ ನಾಗರಾಜ್ ಮಧ್ಯೆ ಒತ್ತಡ ಬೆವರಿಳಿಸಿಕೊಳ್ತಾ ಇದ್ದಾರೆ. 56-25 56-20. ಜೇಸಿ ಪುಲ್ಲಿಂಗ್ ಆಟದ ವೈಖರಿಯನ್ನು ಬದಲಿಸಬಲ್ಲಂತ ಹೋರಾಟ ನೀಡಬಲ್ಲ ತೀರ್ಥೇಶ. ಪ್ರತಿ ದಾಳಿ ತೀರ್ಥೇಶ ನೆನಪಿಡಬೇಕಾದ ಹೆಸರಿದು. ತೀರ್ಥೇಶ ವಿಟ್ಲ. 45-44 ಮಂಡ್ಯ. ಓಹೋ ಬೋನಸ್ ಪ್ಲಸ್ ಸಿಂಗಲ್. 47-44, 47-44. ಎದೆ ಬಡಿತ ಶುರುವಾಗಿದೆ. 2 ಪಾಯಿಂಟ್ಸ್. 47-46, 47-46. ಆಹಾ ಬೆನ್ನಟ್ಟಿ ಬರ್ತಾ ಇದೆ ಬೆಂಬಿಡದ ಬೇತಾಳ. ಪಾಯ್ಸ್ ಕದನ. ಲಾಸ್ಟ್ 5 ಮಿನಿಟ್ಸ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. 49-46 ಕದನ. ಲಾಸ್ಟ್ 3 ಮಿನಿಟ್ಸ್ ರಿಮೈನ್ಸ್. ರಾಮಕುಂಜೇಶ್ವರದ ಡಿಫೆನ್ಸ್ ನೋಡಿ, ಸಿಂಚನ ಖಂಡಿತವಾಗಿಯೂ ಸಿಡಿಲು ಮಿಂಚುವಂತೆ ಸಿಂಚನ ಅವರ ಪ್ರದರ್ಶನ. ಗೆಲುವಿನ ಹೊಸ್ತಿಲಲ್ಲಿ ದಕ್ಷಿಣ ಕನ್ನಡ 61-28 3 ಅಂಕಗಳ ಅಂತರ. 49-46, 3 ಪಾಯಿಂಟ್ ಲೀಡ್. 40-40 ಏರು ಲೀಡ್ ಆಗ್ತಾ ಇದ್ದಾರೆ ಮಂಡ್ಯ. ಸಕ್ಕರೆ ನಾಡಿನ ಹುಡುಗರ ಮುನ್ನಡೆ. ಇಲ್ಲಿ ಉಡುಪಿಯ ವಿರುದ್ಧ ಗೆಲುವಿನ ಔಪಚಾರಿಕತೆ ಮಾತ್ರ ಬಾಕಿ. ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆ. 6-1, 2-9. 49-47, 49-40. ಓಹೋ ತಪ್ಪುಗಳ ಪುನರಾವರ್ತನೆ ವರುಣನದು. 50-47 50 ಮಂಡ್ಯದ ಅರ್ಧಶತಕದ ಗಡಿ ದಾಟುತ್ತಾ ಇದೆ. 50-47 ಕದನ. ಲಾಸ್ಟ್ 2 ಮಿನಿಟ್ಸ್. ಅಂತಿಮ 2 ನಿಮಿಷ ಮೆಪ್ಸ್ ಪ್ರಾಂಗಣದಲ್ಲಿ. ಈ ಪಂದ್ಯದ ಬಳಿಕ ಬಾಲಕಿಯರ ವಿಭಾಗದಲ್ಲಿ ರೈಡರ್ ಯಾರಾಗಿ ಇರಬಹುದು, ವೈಯಕ್ತಿಕ ಬಹುಮಾನಗಳು. ಲಾಸ್ಟ್ 4 ಮಿನಿಟ್ಸ್. ಗಗನನನ್ನ ಬೇಟೆಯಾಡಿದಾಗ ಅಂತಿಮ 4 ನಿಮಿಷಗಳ ಅವಧಿ. 50-48 ಕದನ ಮುಂದುವರಿಯುತ್ತಾ ಇದೆ. ಕಿಶೋರ ಶೂರ. ಆಹಾ ಮಂಡ್ಯದ ಹಮ್ಮೀರ. ಬೋನಸ್ ಪ್ಲಸ್ ಸಿಂಗಲ್. ಬೇಟೆ ದೊಡ್ಡದು. ವರುಣ
ಆರ್ಭಟ ಆರಂಭದಲ್ಲಿ 52-49, 52-49, 3 ಅಂಕಗಳ ಅಂತರ. ಡಿಗ್ 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 ಎದೆ ಬಡಿತ. ಅಬಾ ತುಡಿತಾ ಇರುವ ಮನಸ್ಸುಗಳು. ಲಾಸ್ಟ್ ಮಿನಿಟ್. ಮಾಧವ ಸರ್ DPO ಕರೀತಾ ಇದ್ದಾರೆ, ವೇದಿಕೆ ಬರಬೇಕಂತೆ. ಮಾಧವ DPO ಕರೀತಾ ಇದ್ದಾರೆ, ವೇದಿಕೆ ಬರಬೇಕು. ಅತ್ತಾಜವರ ಹೇಳಿ. 2 ಕಡೆಗಳಲ್ಲಿ ನಾವು ನಿರ್ಮಿಸಿದಂತಹ ಗ್ಯಾಲರಿಗಳ ಸದ್ಬಳಕೆ ಇವತ್ತು ಆಗ್ತಾ ಲಾಸ್ಟ್ ಇದೆ. 3 ಮಿನಿಟ್ಸ್ ಖಂಡಿತ. ಓಹೋ ಹೋ ಹೋ ಹೋ, ಇಲ್ಲಿ ಕುತೂಹಲತೆಗಳ ಪಂದ್ಯ. 50-53 ಮಂಡ್ಯ, 53-50. 64-31ರಲ್ಲಿ ಗೆಲುವಿನ ಅಧಿಕೃತ ಘೋಷಣೆಗಾಗಿ ಸಮಯ. ಓಹೋ ಹೋ ಹೋ ದಕ್ಷಿಣ ಕನ್ನಡ, ದಕ್ಷಿಣ ಕನ್ನಡ. ಅಬಬಬಬ ಎದೆ ಬಡಿತ. ಡಬ 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 ಡಬನೆ ಬಡ್ಕೊಳ್ತಾ ಇದೆ. ನೆರೆಕೆರೆಯ 2 ತಂಡಗಳ ನಡುವೆ ಬಾಲಕಿಯರ ವಿಭಾಗದಲ್ಲಿ ಸೆಣಸಾಟದ ಅಂತಿಮ ಕದನದಲ್ಲಿ ಇದೀಗ ನಗೆ ಬೀರುವಂತಹ ತಂಡವಾಗಿ ದ ಚಾಂಪಿಯನ್ ಟೀಮ್ ದಕ್ಷಿಣ ಡಗ್ 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 ಸೂಪರ್ ಟ್ಯಾಕಲ್. ಡಿಜೆ 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 ಅಲ್ಲಿ ಮ್ಯಾಚ್ ಆಗ್ತಾ ಇದೆ, ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಸಾರಿ, ಥ್ಯಾಂಕ್ ಯು. ತೇಜು ಒಂದು ನಿಮಿಷ. 59-51ರಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. ಎಸ್, ಇಲ್ಲಿ ಕರತಾಡನ ಇರಲಿ ನಮ್ಮ ದಕ್ಷಿಣ ಕನ್ನಡ ಬಾಲಕಿಯರ ತಂಡಕ್ಕೆ ಶ್ರೇಷ್ಠ ಪ್ರದರ್ಶನದ ಮೂಲಕ ಬಲಾಢ್ಯ ತಂಡಗಳನ್ನು ಮಣಿಸಿ ದಕ್ಷಿಣ ಕನ್ನಡ 17ರ ಬಾಲಕಿಯರ ತಂಡ ಈ ಕೂಟದ ಚಾಂಪಿಯನ್ ತಂಡವಾಗಿದೆ. ರಾಮಕುಂಜೇಶ್ವರಕ್ಕೆ, ದಕ್ಷಿಣ ಕನ್ನಡ ಜಿಲ್ಲಾಕ್ಕೆ ಧನ್ಯವಾದಗಳು.